ಸಮಾಧಿ ಭೂಮಿಯಲ್ಲಿ ಅಕ್ರಮ ಅತಿಕ್ರಮಣ ಆರೋಪ, ಕ್ರಮಕ್ಕೆ ಆಗ್ರಹ. ದಾವಣಗೆರೆ ತಾಲೂಕಿನ ಆವರ್ಗೆರೆ ಗ್ರಾಮದಲ್ಲಿ ಮಡಿವಾಳ ಸಮುದಾಯಕ್ಕೆ ಸೇರಿದ ರುದ್ರಭೂಮಿಯಲ್ಲಿ ಅಕ್ರಮ ಅತಿಕ್ರಮಣ ನಡೆಸಿ ಟ್ರ್ಯಾಕ್ಟರ್ ಬಳಸಿ ಸಮಾಧಿಗಳನ್ನು ಧ್ವಂಸಗೊಳಿಸಿರುವ ಘಟನೆ ಬೆಳಕಿಗೆ ಬಂದಿದೆ. ಈ ಕುರಿತು ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಮಡಿವಾಳ ಮಾಚಿದೇವ ಸಂಘದ ತಾಲೂಕು ಅಧ್ಯಕ್ಷರಾದ ಎಚ್.ಜಿ. ಉಮೇಶ್ ಅವರು ಜಿಲ್ಲಾಡಳಿತ ಮತ್ತು ಪೊಲೀಸರನ್ನು ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರ್ಎಂಸಿ ಯಾರ್ಡ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದರೂ ಪೊಲೀಸರು ಸೂಕ್ತ ತನಿಖೆ ನಡೆಸದೆ ಪ್ರಕರಣವನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ನ್ಯಾಯಾಲಯದಲ್ಲೂ ಪ್ರಕರಣ ದಾಖಲಿಸಲು ಸಿದ್ಧತೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಪ್ರಕರಣದ ಹಿನ್ನೆಲೆ: ಆವರ್ಗೆರೆ ಗ್ರಾಮದ ಸರ್ವೆ ನಂಬರ್ 85/1A2ರಲ್ಲಿ ಸುಮಾರು 18 ಗುಂಟೆ ಜಾಗವನ್ನು ಮಡಿವಾಳ ಸಮುದಾಯವು ಕಳೆದ 75 ವರ್ಷಗಳಿಂದ ರುದ್ರಭೂಮಿಯಾಗಿ ಬಳಸಿಕೊಂಡು ಬಂದಿದೆ. ಈವರೆಗೆ 60ಕ್ಕೂ ಹೆಚ್ಚು ಅಂತ್ಯಕ್ರಿಯೆಗಳು ಇದೇ ಸ್ಥಳದಲ್ಲಿ ನಡೆದಿವೆ. ಆದರೆ ಈ ಜಾಗ ತಮ್ಮದಾಗಿದೆ ಎಂದು ಕೆಲವರು ಹಕ್ಕು ಹೇಳಿಕೊಂಡು ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದಾರೆ. ಪ್ರಸ್ತುತ ಪ್ರಕರಣ ವಿಚಾರಣೆಯ ಹಂತದಲ್ಲಿದ್ದು ಸ್ಥಳದ ಯಥಾಸ್ಥಿತಿ ಕಾಯ್ದುಕೊಳ್ಳಲು ನ್ಯಾಯಾಲಯ ಸೂಚಿಸಿದೆ. ಇದರ ನಡುವೆ ಜೂನ್ 24ರಂದು ಸಂಜೆ ಕೆಲವರು ಅಕ್ರಮವಾಗಿ ರುದ್ರಭೂಮಿಗೆ ನುಗ್ಗಿ KA 17 TC 6017 ಸಂಖ್ಯೆಯ ಟ್ರ್ಯಾಕ್ಟರ್ ಮತ್ತು ಇತರ ಯಂತ್ರಗಳನ್ನು ಬಳಸಿ ಸಮಾಧಿಗಳನ್ನು ಹಾನಿಗೊಳಿಸಿ ಗುರುತು ಕಲ್ಲುಗಳನ್ನು ತೆರವುಗೊಳಿಸಿ ಸಾಕ್ಷ್ಯನಾಶ ಮಾಡಲು ಯತ್ನಿಸಿದ್ದಾರೆ ಎಂದು ದೂರು ನೀಡಲಾಗಿದೆ. ಈ ಘಟನೆಗೆ ಸಂಬಂಧಿಸಿದಂತೆ ಸ್ಥಳೀಯರು ಕಣ್ಣಾರೆ ನೋಡಿರುವುದಾಗಿ ತಿಳಿದು ಬಂದಿದೆ. ನೆಕ್ಸ್ಟ್ 9 ಕನ್ನಡ, ದಾವಣಗೆರೆ. ಈ ಯಥಾಸ್ಥಿತಿ ಹೆಂಗಿದೆ ಹಂಗೆ ಇದನ್ನು ಮುಂದುವರಿಸಬೇಕು ಅಂತ ಆದೇಶ ಮಾಡಿ ಕೆಳ ನ್ಯಾಯಾಲಯದಲ್ಲಿ ಏನು ರನ್ನಿಂಗ್ ಇದೆ ಕೇಸು, ಅಲ್ಲಿ ಅದು ಯಥಾಸ್ಥಿತಿ ರನ್ನಿಂಗ್ ವಿಚಾರಣೆ ನಡೆಯಿತು. ವಿಚಾರಣೆ ನಡೆದಂಥ ಕೆಳ ನ್ಯಾಯಾಲಯದ ತೀರ್ಮಾನದಲ್ಲಿ ಉಭಯತರು ಭದ್ರ ಆಗುತ್ತೆ ಅಂತ ಮೊನ್ನೆ ಆದೇಶ ಮಾಡಿ ಆದೇಶ ಕಾಪಿಯನ್ನು ಕೊಟ್ಟಿದ್ದೀವಿ.